ನಮಸ್ಕಾರ. ಇಂದು ಪ್ರಾಚೀನ ಭಾರತೀಯ ವಿಜ್ಞಾನ ಅಂದರೆ ವಾಸ್ತುವಿನ ಬಗ್ಗೆ ತಿಳಿದುಕೊಳ್ಳೋಣ. ವಾಸ್ತುಶಾಸ್ತ್ರವು ನಮ್ಮ ಜೀವನದಲ್ಲಿ ಆರೋಗ್ಯ, ಸಂತೋಷ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಆಕಾಶ ಈ 5 ಅಂಶಗಳ ನಡುವೆ ಸಮತೋಲನವನ್ನು ಸೃಷ್ಟಿಸುವುದರ ಬಗ್ಗೆ. ಪ್ರಾಕೃತಿಕ ಶಕ್ತಿಯನ್ನು ಬೆಂಬಲಿಸಲು ಮತ್ತು ಈ ಉದ್ದೇಶವನ್ನು ಬೆಂಬಲಿಸಲು ಸುತ್ತಮುತ್ತಲಿನ ಪ್ರದೇಶಗಳನ್ನು ಜೋಡಿಸುವ ಬಗ್ಗೆ ಇರುವ ಸರಳ ವಿಜ್ಞಾನವಾಗಿದೆ. ಕೆಲವೊಮ್ಮೆ ವಾಸ್ತುವನ್ನು ಸುಧಾರಿಸುವುದು ನಾವು ಮೌನವಾಗಿ ಹಿಡಿದಿಟ್ಟುಕೊಳ್ಳುವ ಕೆಲವು ವಿಷಯಗಳನ್ನು ತೆಗೆದುಹಾಕುವಷ್ಟು ಸರಳವಾಗಿದೆ. ನೀವು ವಾಸ್ತುಶಾಸ್ತ್ರದಲ್ಲಿ ದೃಢ ನಂಬಿಕೆಯುಳ್ಳವರಾಗಿರಲಿ ಅಥವಾ ಕೇವಲ ಕುತೂಹಲಿಗಳಾಗಿರಲಿ, ಒಂದು ವಿಷಯ ಖಚಿತವಾಗಿದೆ: ನಿಮ್ಮ ಮನೆಯು ನಿಮ್ಮ ಮನಸ್ಥಿತಿ, ನಿಮ್ಮ ಶಕ್ತಿ ಮತ್ತು ನಿಮ್ಮ ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಕೆಲವೊಮ್ಮೆ ನಮ್ಮ ಜಾಗದಲ್ಲಿ ಉದ್ದೇಶಪೂರ್ವಕ ಬದಲಾವಣೆಗಳನ್ನು ಮಾಡುವುದು ನಮ್ಮ ಯೋಗಕ್ಷೇಮದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಬಹುದು. ಆದ್ದರಿಂದ ವಾಸ್ತುಶಕ್ತಿಯನ್ನು ಸುಧಾರಿಸಲು ನೀವು ಬಯಸಿದರೆ ನಿಮ್ಮ ಮನೆಯಿಂದ ಮೊದಲು ಈ 3 ತೆಗೆದುಹಾಕಬೇಕಾಗಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮುರಿದ ಅಥವಾ ಕಾರ್ಯನಿರ್ವಹಿಸದ ವಸ್ತುಗಳು. ನಮ್ಮಲ್ಲಿ ಎಷ್ಟೋ ಮಂದಿ ಒಡೆದ ಕನ್ನಡಿಗಳು, ಮುರಿದ ಕನ್ನಡಕಗಳು, ತುಂಡಾದ ಮಗ್ಗಳು, ಮುರಿದ ಗಡಿಯಾರಗಳು ಅಥವಾ ಕೆಲಸ ಮಾಡದ ಹಳೆಯ ಫೋನ್ ಚಾರ್ಜರ್ಗಳನ್ನು ಇಟ್ಟುಕೊಂಡಿರುವುದನ್ನು ನೋಡಿದರೆ ಆಶ್ಚರ್ಯವಾಗುತ್ತದೆ. ವಾಸ್ತು ಪ್ರಕಾರ ಮುರಿದ ವಸ್ತುಗಳು ನಿಶ್ಚಲತೆ, ನಿಶ್ಚಲಗೊಂಡಿರುವ ಶಕ್ತಿ ಮತ್ತು ಭಾವನಾತ್ಮಕ ವಿಷಯಗಳನ್ನು ಪ್ರತಿನಿಧಿಸುತ್ತವೆ. ಬಿರುಕುಬಿಟ್ಟ ಕನ್ನಡಿ ಕೇವಲ ದುರದೃಷ್ಟವಲ್ಲ, ಅದು ನಿಮ್ಮ ಶಕ್ತಿಯನ್ನು ವಿರೂಪಗೊಳಿಸುತ್ತದೆ. ನಿಲ್ಲುವ ಗಡಿಯಾರವು ನಿಶ್ಚಲಗೊಂಡ ಸಮಯ, ವಿಳಂಬ, ಅವಕಾಶಗಳನ್ನು ಸಂಕೇತಿಸುತ್ತದೆ. ಆದ್ದರಿಂದ ಈ ವಾರ ನಿಮ್ಮ ಮನೆಯ ಸುತ್ತಲೂ ಹೋಗಿ ಮುರಿದ, ತುಂಡಾದ ಅಥವಾ ಕಾರ್ಯನಿರ್ವಹಿಸದ ಯಾವುದಾದರೂ ವಸ್ತುಗಳು ಇದ್ದರೆ ಅವುಗಳನ್ನು ಪ್ರಜ್ಞಾಪೂರ್ವಕವಾಗಿ ತೆಗೆದುಹಾಕಿ. ಸರಿಪಡಿಸಬಹುದಾದದ್ದನ್ನು ಸರಿಪಡಿಸಿ, ಸಾಧ್ಯವಾಗದದ್ದನ್ನು ಮನೆಯಿಂದ ಹೊರಗೆ ಹಾಕಿ. ಎರಡನೆಯದಾಗಿ, ಮನೆಯ ಮುಂದೆ ಮುಳ್ಳು ಅಥವಾ ನಿರ್ಲಕ್ಷಿಸಲ್ಪಟ್ಟ ಸಸ್ಯಗಳು ಬರುತ್ತವೆ. ಹೌದು, ಸಸ್ಯಗಳು ಅದ್ಭುತವಾಗಿವೆ. ಅವು ನಿಮ್ಮ ಜಾಗಕ್ಕೆ ಶಾಂತತೆಯ ಭಾವವನ್ನು ಸೇರಿಸುತ್ತವೆ. ಆದರೆ ವಾಸ್ತುಶಾಸ್ತ್ರದಲ್ಲಿ ನೀವು ಯಾವ ರೀತಿಯ ಸಸ್ಯಗಳನ್ನು ಇಟ್ಟುಕೊಳ್ಳುತ್ತೀರಿ ಮತ್ತು ನೀವು ಅವುಗಳನ್ನು ಹೇಗೆ ಕಾಳಜಿ ವಹಿಸುತ್ತೀರಿ ಎಂಬುದು ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಸಸ್ಯಗಳು ಪ್ರಾಣಿಕ್ ಶಕ್ತಿಯನ್ನು ಹೊಂದಿರುತ್ತವೆ. ಇದು ನಿಮ್ಮ ಮನೆಯ ಶಕ್ತಿ ಕ್ಷೇತ್ರದೊಂದಿಗೆ ಸಂವಹನ ನಡೆಸುವ ಜೀವಶಕ್ತಿ. ಕೆಲವು ಸಸ್ಯಗಳು ಅದನ್ನು ಮೇಲಕ್ಕೆತ್ತಿದರೆ, ಕೆಲವು ಸಸ್ಯಗಳು ಅಸಮತೋಲನವನ್ನು ಸೃಷ್ಟಿಸಬಹುದು. ಆದ್ದರಿಂದ ಎಲ್ಲಾ ಸಸ್ಯಗಳು ವಾಸ್ತು ಸ್ನೇಹಿಯಲ್ಲ. ಕಳ್ಳಿ ಮತ್ತು ಇತರ ಮುಳ್ಳಿನ ಸಸ್ಯಗಳು ಉದ್ವಿಗ್ನತೆ, ಸಂಘರ್ಷ ಮತ್ತು ಒತ್ತಡವನ್ನು ತರುತ್ತವೆ ಎಂದು ನಂಬಲಾಗಿದೆ. ವಿಶೇಷವಾಗಿ ಸಂಬಂಧದಲ್ಲಿ ತೀಕ್ಷ್ಣ ಶಕ್ತಿಯು ಸಾಂಕೇತಿಕವಾಗಿ ಸಾಮರಸ್ಯವನ್ನು ಚುಚ್ಚಬಹುದು ಎಂಬುದು ಕಲ್ಪನೆ. ಅದೇ ರೀತಿ, ನಿಮ್ಮ ಮನೆಯ ಸುತ್ತಲೂ ಒಣಗಿದ ಅಥವಾ ಸಾಯುತ್ತಿರುವ ಸಸ್ಯಗಳಿದ್ದರೆ, ಅವು ನಿಮ್ಮ ಜಾಗದ ಶಕ್ತಿಯ ಆವರ್ತನವನ್ನು ಕಡಿಮೆ ಮಾಡಬಹುದು. ಮುಳ್ಳು ಅಥವಾ ಅನಾರೋಗ್ಯಕರ ಸಸ್ಯಗಳನ್ನು ತಾಜಾ ತುಳಸಿ ಗಿಡ ಅಥವಾ ಮನಿ ಪ್ಲಾಂಟ್ ಸಸ್ಯಗಳಿಗೆ ಬದಲಾಯಿಸಿ. ಈ ಸಸ್ಯಗಳು ಬೆಳವಣಿಗೆ, ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸುವ ಮತ್ತು ಮುಖ್ಯವಾಗಿ ನಿಮ್ಮ ಜಾಗದ ಶಕ್ತಿಯ ಕಾಳಜಿ ವಹಿಸುತ್ತವೆ. ಈ ಸಮೃದ್ಧ ಸಸ್ಯಗಳು ಗಮನ, ಬೆಳವಣಿಗೆ ಮತ್ತು ಪೋಷಿಸುವ ಶಕ್ತಿಯ ಸಂಕೇತವಾಗಿದೆ. ಜೀವನವು ನಿರಂತರವಾಗಿ ತನ್ನನ್ನು ತಾನು ನವೀಕರಿಸಿಕೊಳ್ಳುತ್ತಿದೆ ಎಂದು ಇದು ನಿಮ್ಮ ಮನೆ ಮತ್ತು ನಿಮಗೆ ನೆನಪಿಸುತ್ತದೆ. ಮೂರನೆಯದಾಗಿ, ದುಃಖ, ಹಿಂಸೆ ಅಥವಾ ಒಂಟಿತನವನ್ನು ಚಿತ್ರಿಸುವ ಚಿತ್ರಗಳು. ಇದು ಸೂಕ್ಷ್ಮ ಆದರೆ ಬಹಳ ಶಕ್ತಿಶಾಲಿಯಾಗಿದೆ. ನಿಮ್ಮ ಗೋಡೆಯ ಮೇಲೆ ನೇತುಹಾಕಲು ನೀವು ಆಯ್ಕೆ ಮಾಡಿದ ಕಲೆ ಅಥವಾ ಫೋಟೋಗಳು ನಿಮ್ಮ ಜೀವನದಲ್ಲಿ ನೀವು ಏನನ್ನು ಆಹ್ವಾನಿಸುತ್ತಿದ್ದೀರಿ ಎಂಬುದನ್ನು ಪ್ರತಿಬಿಂಬಿಸುತ್ತವೆ. ಬಿರುಗಾಳಿಗಳು, ಅಳುವ ವ್ಯಕ್ತಿಗಳು, ದಾಳಿಯ ಕ್ರಮದಲ್ಲಿರುವ ಕಾಡು ಪ್ರಾಣಿ ಅಥವಾ ಪ್ರಕ್ಷುಬ್ಧ ಸಮುದ್ರದಲ್ಲಿ ಒಂಟಿ ದೋಣಿಗಳ ವರ್ಣಚಿತ್ರಗಳು ನಾಟಕೀಯ ಅಥವಾ ಸೊಗಸಾಗಿ ಕಾಣಿಸಬಹುದು. ಆದರೆ ಅವು ಸುಪ್ತಪ್ರಜ್ಞೆಯಿಂದ ನಿಮ್ಮಲ್ಲಿ ಭಯ, ಸಂಘರ್ಷ ಅಥವಾ ಒಂಟಿತನವನ್ನು ಆಹ್ವಾನಿಸಬಹುದು. ಸಕಾರಾತ್ಮಕತೆ, ಸಮೃದ್ಧಿ, ಪ್ರೀತಿ ಅಥವಾ ಪ್ರಶಾಂತತೆಯನ್ನು ಹೊರಸೂಸುವ ಚಿತ್ರಗಳನ್ನು ಆರಿಸಿ. ಪ್ರಕೃತಿಯು ಹೂಬಿಡುವ ಅಥವಾ ಆಧ್ಯಾತ್ಮಿಕ ಚಿಹ್ನೆಗಳನ್ನು ತೋರುವಂಥ ಚಿತ್ರಗಳನ್ನು ಆಯ್ಕೆ ಮಾಡಿ. ನಿಮ್ಮ ಗೋಡೆಯು ನೀವು ಏನನ್ನು ಅನುಭವಿಸಲು ಬಯಸುತ್ತೀರಿ ಎಂಬುದನ್ನು ಮಾತನಾಡಬೇಕು, ನೀವು ಏನನ್ನು ಗುಣಪಡಿಸಲು ಬಯಸುತ್ತೀರಿ ಎಂಬುದರ ಬಗ್ಗೆ ಅಲ್ಲ. ವಾಸ್ತು ಮೂಢನಂಬಿಕೆಯ ಬಗ್ಗೆ ಅಲ್ಲ. ಇದರ ಮೂಲತತ್ವವೆಂದರೆ ನಿಮ್ಮ ಉದ್ದೇಶ ಮತ್ತು ನೈಸರ್ಗಿಕ ಶಕ್ತಿಯೊಂದಿಗೆ ನಿಮ್ಮ ಜಾಗವನ್ನು ಜೋಡಿಸುವುದು. ಈ ಸಣ್ಣ ಬದಲಾವಣೆಗಳು, ಮುರಿದ, ನಕಾರಾತ್ಮಕ ಮತ್ತು ಅಸ್ತವ್ಯಸ್ತವಾಗಿರುವ ವಿಷಯಗಳನ್ನು ತೆಗೆದುಹಾಕುವುದರಿಂದ ಏನಾದರೂ ಉತ್ತಮವಾದದ್ದನ್ನು ಒಳಗೆ ಹರಿಯಲು ಅವಕಾಶ ದೊರೆಯುತ್ತದೆ. ನಿಮ್ಮ ಮನೆ ನಿಮ್ಮ ಆಂತರಿಕ ಪ್ರಪಂಚದ ಕನ್ನಡಿ ಎಂಬುದನ್ನು ನೆನಪಿಡಿ. ನಿಮ್ಮ ಜಾಗವನ್ನು ಸ್ವಚ್ಛಗೊಳಿಸಿ, ಆಗ ನಿಮ್ಮ ಮನಸ್ಸು ಅದನ್ನು ಅನುಸರಿಸುತ್ತದೆ.